ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಚಿಕೆಯಲ್ಲಿ ಮೊದಲಿಗೆ ವಿಶಾಲಾಕ್ಷಿ ಅವರು ದೇವ್ರ ಮನೆಯಲ್ಲಿ ಎಲ್ಲರೂ ಕೂಡ ಅಲಂಕಾರ ಮಾಡ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು ಕೂಡ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಆಗ ವಿಶಾಲಾಕ್ಷಿ ಅವರು, ದೇವರೇ, ನನ್ನ ಮಗ ಮತ್ತೆ ಸೊಸೆ ಇಬ್ರು ಸೇರಿ ಹೊಸ ಜೀವನನ ಶುರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳದೆ ಇರೋ ಥರ ಕಾಪಾಡಿ ಎಲ್ಲಾನು ಕೂಡ ಒಳ್ಳೇದು ಮಾಡಪ್ಪ. ಅವ್ರ ಜೀವನ ಯಾವಾಗಲೂ ಕೂಡ ಸುಖವಾಗಿರಲ್ಲಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಧನಲಕ್ಷ್ಮಿ ಬಂದ್ಬಿಟ್ಟು, ಅಮ್ಮ ಎಲ್ಲಾನು ಕೂಡ ತಯಾರಿ ಆಯ್ತಾ ಅಂತ ಹೇಳ್ತಾರೆ. ಹೌದು, ತಯಾರಿ ಮಾಡ್ತಾ ಇದ್ದೀನಿ, ನೀನು ಹಾಲೆಲ್ಲ ರೆಡಿ ಮಾಡ್ದೆ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಹೌದಮ್ಮ, ಹಾಲೆಲ್ಲ ಕಾಸಿ ರೆಡಿ ಮಾಡಿ ಇಟ್ಟಿದ್ದೀನಿ, ಅದು ಹಾರಬೇಕಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪದ್ದವ್ರು ಕೂಡ ಬರ್ತಾರೆ. ಏ ವಿಶಾಲು, ನಿನಗೆ ಗೊತ್ತಾ, ರೂಮ್ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ, ಒಂದ್ಸಲ ಬಂದು ನೋಡು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವ್ರಿಗೆ ಒಂದ್ಸಲ ಮುಜುಗರ ಆಗುತ್ತೆ. ಏನ್ರಿ ಮಾತಾಡ್ತೀರಾ, ಮಗಳು ಕೂಡ ಇಲ್ಲೇ ಇದ್ದಾಳೆ, ಮಗಳು ಮುಂದೆ ಮಾತಾ ಇದು ಅಂತ ಹೇಳ್ತಾರೆ. ಆಗ ಪದ್ದವ್ರು ಇದ್ದವರು, ಅಲ್ಲ ವಿಶಾಲು, ನಾನೇನು ತಪ್ಪು ಹೇಳಿದೆ, ರೂಮು ಡೆಕೋರೇಟ್ ಮಾಡಿದ್ದೀನಿ, ಹೇಗಿದೆ ಅಂತ ಒಂದ್ಸಲ ನೀನು ಬಂದು ನೋಡಿ ಹೇಳು ಅಂತ ಹೇಳಿದೆ, ಅದ್ರಲ್ಲಿ ತಪ್ಪೇನೇ ಇದೆ, ಅದಕ್ಕೆ ಯಾಕೆ ನಾಚಿಕೆ ಪಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲ ರೀ, ಏನು ಮಾತಾಡ್ತಾರೆ, ದೇವ್ರ ಮನೆಯಲ್ಲಿ ಇಂಥ ಮಾತೆಲ್ಲ ಯಾಕ್ರಿ ಆಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಪದ್ದವರು, ಅಲ್ಲ ಕಣೆ ವಿಶಾಲು, ಶಾಸ್ತ್ರ ಆಗ್ತಿರೋದು ಮಗ ಮತ್ತು ಸೊಸೆಗೆ, ನಾವ್ಯಾಕೆ ಏನಾದರೂ ಅಂದ್ಕೋಬೇಕು, ಸರಿ ಇರಲಿ ಬಿಡೆ, ನಂಗೆ ಒಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ನಂದಿನಿ ಅವ್ರನ್ನ ಹುಡ್ಕೊಂಡು ಪದ್ದವ್ರು ಹೋಗಿದ್ದು ಸ್ವಲ್ಪ ವಿಶಾಲಾಕ್ಷಿಗೆ ಅನುಮಾನ ಬರುತ್ತೆ. ಸರಿ ಆಯಿತು, ಏ ಧನಲಕ್ಷ್ಮಿ, ನಾನು ಸ್ವಲ್ಪ ಹೊತ್ತು ಬಂದೇ ಇರೆ, ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲ ಕಣಮ್ಮ, ಅಪ್ಪ ಏನೋ ಕೆಲಸ ಇದೆ ಅಂತ ಹೋಗ್ತಿದ್ದಾರೆ, ನೀನು ಕೂಡ ಹೋಗ್ತಿದ್ಯಲ್ಲ ಅಂತ ಹೇಳ್ತಾರೆ. ಅದೇ ಕಣೆ, ನನಗೂ ಕೂಡ ಕೆಲಸ ಇರೋದು, ಇರು ಬಂದೆ ಅಂತ ಹೇಳ್ಬಿಟ್ಟು ಪದ್ದು ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಆಗ ಪದ್ದು ಅವರು ಕೂಡ ನಿಧಾನವಾಗಿ ನಂದಿನಿ ಅಮ್ಮವರು ಎಲ್ಲೋದ್ರು ಅಂತ ಹುಡುಕ್ತಾ ನಂದಿನಿ ಅವ್ರ ರೂಮ್ ಹತ್ರ ಹೋಗ್ಬಿಡ್ತಾರೆ. ಆಗ ವಿಶಾಲಾಕ್ಷಿ ಅವರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ರೂಮಿಂದ ಹೊರಗಡೆ ನಿಂತ್ಕೊಳ್ತಾರೆ. ಆಗ ನಂದಿನಿ ಅವ್ರ ಹತ್ರ ಪದ್ದು ಅವ್ರು ಹೋಗ್ಬಿಟ್ರು, ನಿಮ್ಗೋಸ್ಕರನೇ ಹುಡುಕ್ತಾ ಇದೆ ಅಂತ ಹೇಳ್ತಾರೆ. ಆಗ ಹೌದಾ ಪದ್ದು, ನಾನು ಅಷ್ಟೇ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇವಾಗ ಅಂತ ಪದ್ದು ಕೇಳ್ತಾರೆ. ಆಗ ನಂದಿನಿ ಅವರು, ನನಗೆ ತುಂಬಾ ಖುಷಿ ಆಗ್ತಾ ಇದೆ, ನಿಜವಾಗ್ಲೂ ಕುಣಿದು ಕುಪ್ಪಳಿಸ್ಬೇಕು ಅನ್ನೋಷ್ಟು ಖುಷಿ ಆಗ್ತಾಯಿದೆ, ಎರಡು ಜೀವಗಳು ಒಂದಾಗ್ತಿರ್ಬೇಕಾದ್ರೆ ಖುಷಿ ಆಗದೆ ಇರುತ್ತಾ ಪದ್ದು ಅಂತ ಹೇಳ್ಬಿಡ್ತಾರೆ. ಆಗ ಅಮ್ಮವರು ಅಂತಲೂ ಕೂಡ ಪದನ ಪದ್ದು ಅವರು ಯೂಸ್ ಮಾಡೋದಿಲ್ಲ. ಅದನ್ನೇ ವಿಶಾಲಾಕ್ಷಿ ಅವರು ಅಪಾರ್ಥವಾಗಿ ತಿಳ್ಕೊಂಡು, ಅವಳ ಪದ್ದುನ ಇಷ್ಟು ಬೇಗ ಇಷ್ಟೊಂದು ಸಲಿಗೆ ಹೇಗೆ ಬೆಳೀತೋ, ಇವರಿಬ್ಬರು ಯಾವ ನಡುವೆ ಇಷ್ಟೊಂದು ಕ್ಲೋಸ್ ಆದರು ಅಂತ ತುಂಬಾ ಕೋಪದಲ್ಲಿ ಬೇಜಾರು ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಎಲ್ಲನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಪದ್ದು ಅವರು ನಂದಿನಿ ಅವ್ರ ಹತ್ರ ಮಾತಾಡ್ತಾನೆ ಇರ್ತಾರೆ. ಸ್ವಲ್ಪ ಹೊತ್ತು ಮಾತಾಡಿದ ನಂತರ ನಂದಿನಿ ಅವರು ಹೊರಗಡೆ ಬರ್ತಾರೆ. ಆಗ ವಿಶಾಲಾಕ್ಷಿ ಅವರು ಸೈಡಿಗೆ ಹೋಗಿ ನಿಂತ್ಕೊಳ್ತಾರೆ. ನಂತರ ಪದ್ದು ಅವರು ಹೊರಗಡೆ ಬಂದ ತಕ್ಷಣ ವಿಶಾಲಾಕ್ಷಿ ಅವರು ತುಂಬಾ ಕೋಪದಲ್ಲಿ ನೋಡ್ತಾ ಇರ್ತಾರೆ. ಆಗ ಅಷ್ಟೊತ್ತಿಗೆ ಸುಬ್ಬು ಕೂಡ ಬರ್ತಾರೆ. ಸುಬ್ಬು ಅವರು ದೂರದಲ್ಲಿ ನಿಂತ್ಕೊಂಡು, ಅಮ್ಮ ಯಾಕೆ ಇಷ್ಟೊಂದು ಕೋಪದಲ್ಲಿರ್ಬೋದು, ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಅವ್ರಿಗೆ, ಏನ್ರಿ, ಎಷ್ಟು ದಿನದಿಂದ ನಡೀತಾ ಇದೆ ಈ ಕಳ್ಳಾಟ, ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಏನು, ನಾನು ಇಲ್ಲಿ ಮನೆಗಿದ್ದೀನಿ ಅಂದಮೇಲೆ ನನಗೂ ಕೂಡ ಎಲ್ಲ ಗೊತ್ತಾಗುತ್ತೆ, ನಾನೇನು ದಡ್ಡಿ ಅಲ್ಲ ಅಂತ ಹೇಳ್ತಾರೆ. ಆಗ ಪದ್ದವರು, ಏ ವಿಶಾಲು, ಏನೇ ಮಾತಾಡ್ತಿದ್ಯಾ ನೀನು, ನಂಗೊಂದು ಅರ್ಥ ಆಗ್ತಿಲ್ಲ, ನೀನು ಬೈಯೋದಾದರೆ ಏನಕ್ಕೆ ಬೈತಿದ್ಯಾ ಅಂತ ಹೇಳ್ಬಿಟ್ಟಾದರೂ ಬೈಯೋ, ಇಲ್ಲಾಂದರೆ ಸುಮ್ಮನೆ ಬೈಸ್ಕೊಳಕ್ಕಾಗಲ್ಲ ಕಣೆ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ನೀವು ನಡೆಸೋ ಕಳ್ಳಾಟ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ಇರಲಿ ರೀ, ನಾನು ಮಾತ್ರ ಸುಮ್ಮನೆ ವಿಶಾಲು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಪಾರ್ಥ ಮಾಡ್ಕೊಂಡು ವಿಶಾಲ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಪದ್ದವರು, ಏನಾಯಿತು ಇವಳಿಗೆ, ಹೆಣ್ಮಕ್ಳು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಅನುಮಾನ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಸೊ ಅದೇ ಥರ ಇರ್ಬೋದು ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡು ಪದ್ದು ಕೂಡ ಸುಮ್ಮನಾಗ್ಬಿಟ್ಟು, ಈ ಕಡೆ ವಿಜಯಾಂಬಿಕಾ ಮತ್ತು ಮದನ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು, ಆ ನಂದಿನಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಲಿ, ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ, ಹೆಸರು ಕೇಳಿದ್ರೆ ನನಗೆ ತುಂಬ ಕೋಪ ಬರುತ್ತೆ, ಕತ್ತಿಸ್ಗೆ ಸಾಯಿಸ್ಬಿಡೋಣ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು, ಮಾಮ್, ನಂದಿನಿ ಏನಾದರೂ ಆ ಸುಬ್ಬು ಮನೆಯಲ್ಲೇ ಇರ್ಬೋದಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಸುಬ್ಬು ಮನೆಯಲ್ಲಿರೋದು ಆ ನಂದಿನಿ ಅಂತ ನನಗೆ ಏನಾದರೂ ಗೊತ್ತಾದರೆ ನಾನೇ ಅವ್ರ ಮನೆಗೆ ಖುದ್ದಾಗಿ ಹೋಗಿ ಅವಳನ್ನ ಕೊಲೆ ಮಾಡಿಬಿಟ್ಟು ಬರ್ತೀನಿ, ಅಷ್ಟು ಕೋಪ ಬರ್ತಾಯಿದೆ ನನಗೆ ಅಂತ ಹೇಳ್ತಾರೆ. ಆಗ ಮದನ್ ಅವರು, ನನಗೊಂದು ಡೌಟು ಮ್ಯಾಮ್, ನಂದಿನಿನೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಅವಳಲ್ಲಿದ್ದರೆ ಅವಳಿಗೆ ಸೇಫ್ ಇದೆಯಾ ಮ್ಯಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಖಂಡಿತ ಮಾಡಿ, ನಿಜವಾಗ್ಲೂ ಅವಳೇನಾದರೂ ಅಲ್ಲಿದ್ದರೆ ತುಂಬಾ ಸೇಫು, ಯಾಕೆ ಅಂತಂದರೆ ಅಲ್ಲಿ ಇಬ್ಬರು ಬಂಟರು ಇದ್ದಾರೆ, ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ಅವಳನ್ನ ಕಾಯ್ತಾ ಇರ್ತಾರೆ, ಅವಳಿಗೆ ಕಾವಲಾಗಿ ನಿಂತ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅವಳಿಗೆ ಅದೇ ಮುಖ್ಯವಾಗಿ ಸೇಫ್ ಆದಂಥ ಜಾಗ, ಅವಳೇ ಅಂತ ಗೊತ್ತಾಗಬೇಕು ನಮಗೆ, ಆಗ ಮಾತ್ರ ಸುಮ್ಮನೆ ಇರೋದಿಲ್ಲ ನಾನು ಅಂತ ಹೇಳ್ತಾರೆ. ಆಗ ಮದನ್ ಅವರು, ಮ್ಯಾಮ್, ನಾವು ಆ ಕಾಂತಮ್ಮಂಗೆ ಕೆಲಸ ಕೊಟ್ಟಿದ್ದೀವಲ್ಲ, ನಂದಿನಿನ ಯಾರು ಅಂತ ಗೊತ್ತಾಗೇ ಆಗುತ್ತೆ, ನಾವು ಅವಾಗ ಎಲ್ಲನೂ ಕೂಡ ಸರಿಯಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ನನಗೆ ಆ ವಿಷಯ ಗೊತ್ತಾಗಬೇಕು ಅವಾಗಿರೋದು ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು, ಡೋಂಟ್ ವರಿ ಮ್ಯಾಮ್, ಎಲ್ಲನೂ ಕೂಡ ಗೊತ್ತಾಗುತ್ತೆ, ಆದರೂ ಕೂಡ ನನಗೆ ಆ ಸುಬ್ಬು ಮತ್ತು ಶ್ರಾವಣಿನೇ ವಿಲನ್ ಅಂತ ಅನ್ನಿಸ್ತಾ ಇದೆ ಮೇಡಮ್ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಮಾಡಿ, ನಿಜವಾಗ್ಲೂ ಪಾಪ ಕರುಣೆ ಈ ಒಳ್ಳೆತನ ಅಂತ ಈ ಥರ ಅಂದ್ಕೊಂಡ್ರು ವಿಲನ್ ಆಗೋಕ್ಕೆ ಸಾಧ್ಯ ಇಲ್ಲ, ನಾನು ವಿಲನು, ನಿಜವಾದ ವಿಲನು, ನಾನು ಎಂಥ ರಾಕ್ಷಸಿ ಗೊತ್ತಾ, ರಕ್ತ ಇರೋ ಅಂಥ ರಾಕ್ಷಸಿ ನಾನು ನಿಜವಾದ ವಿಲನು ಮಾಡಿ ನಿಂಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಅವ್ರು ಏನೋ ಮಾಡೋದಕ್ಕೆ ಆಗೋದಿಲ್ಲ.
ನೀವು ಒಂದ್ಸಲ ನನ್ನ ಕೈ ಸಿಗಲಿ ಅವಳ ಕತೆನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಮದನ್ ಅವರು ಅಲ್ಲಮ್ಮ, ಮಾವ ಇಷ್ಟೆಲ್ಲ ಮಿನಿಸ್ಟರ್ ಆಗ್ಬಿಟ್ಟು ಅವಳನ್ನ ಹುಡುಕ್ಸೋದೇನು ಕಷ್ಟನಾ, ಯಾಕೆ ಆ ಥರ ಕೆಲಸನ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾನು ಅಂತ ವಿಷಯದ ಬೀಜನ ಬಿತ್ತೀನಿ. ಯಾವುದೇ ಹೆಣ್ಣು ಏನಾದರೂ ಸಹಿಸ್ಕೋಬೋದು, ಆದರೆ ಕಳಂಕ ಅನ್ನೋದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ದೊಡ್ಡ ಕಳಂಕನ ಹೊರ್ಸಿದ್ದೀನಿ, ಅದಕ್ಕೋಸ್ಕರ ವೀರು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಮದನ್ ಅವರು ನಿಜವಾಗ್ಲೂ ನೀನು ಗ್ರೇಟ್ ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯಂಬಿಕವರು ನಾನು ಮಾತ್ರ ನಂದಿನಿನ ಸುಮ್ಮನೆ ಬಿಡೋದಿಲ್ಲ, ಅವಳ ಕೈ ಸಿಕ್ಕಿದ ತಕ್ಷಣ ಅವಳನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವೀರು ಅವರು ನಂದಿನಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಪದ್ದು ಅವ್ರು ಕೂಡ ಫೋನ್ ಮಾಡ್ತಾರೆ. ಯಜಮಾನ್ರೆ, ನಾನು ನಿಮಗೊಂದು ಸಿಹಿ ಸುದ್ದಿನ ಹೇಳಬೇಕು ಅಂತ ಹೇಳ್ತಾರೆ. ಸಿಹಿ ಸುದ್ದಿನ? ಹೌದಾ ಅಂತ ಹೇಳ್ತಾರೆ. ಅಯ್ಯೋ ಯಜಮಾನ್ರೆ, ಸಿಹಿ ಸುದ್ದಿನ ಆ ವಿಷಯ ಅಲ್ಲ, ಇಷ್ಟು ಬೇಗ ನಮ್ಮ ಮಕ್ಕಳು ಇನ್ನೂ ಮುಂದುವರೆದಿಲ್ಲ, ಅವ್ರಿಗೆ ಮುಹೂರ್ತ ಕೂಡಿ ಬಂದಿರಲಿಲ್ಲ ಅಂತ ಹೇಳಿದ್ವಿ ಅಲ್ವಾ, ಆ ವಿಷಯದ ಬಗ್ಗೆ ಅಂತ ಹೇಳ್ತಾರೆ. ಓ ಹೌದಲ್ವಾ, ಹಾಂ ಕೇಳ್ಪಟ್ಟಿದ್ದೆ, ಹೇಳಿ ಅಂತ ಹೇಳ್ತಾರೆ. ಆ ಮುಹೂರ್ತ ಇವಾಗ ಕೂಡಿ ಬಂದಿದೆ, ನಮಗೆ ಬೇಕಾಗಿರೋರು, ನಮಗೆ ಒಳ್ಳೆಯದನ್ನೇ ಬಯಸೋರು ಭವಿಷ್ಯನ ಹೇಳಿದ್ದಾರೆ. ಇವತ್ತು ತುಂಬ ಒಳ್ಳೆ ಮುಹೂರ್ತ ಅಂತೆ, ಮಕ್ಕಳಿಗೆ ಮುಹೂರ್ತನ ಇಟ್ಟಿದ್ದೀವಿ, ಇವತ್ತು ಶಾಸ್ತ್ರ ನಡೀತಾ ಇದೆ ಯಜಮಾನ್ರೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ತುಂಬಾ ಖುಷಿ ಪಡ್ತಾರೆ. ಇಷ್ಟೋ ತನಕ ಬೇಜಾರನ್ನ ಬಿರುಗಾಳಿ ಇತ್ತು, ಆದರೆ ಇವಾಗ ಖುಷಿಯನ್ನು ತಂಗಾಳಿ ಬೀಸ್ತು ನೋಡು, ಕೇಳಿ ಸ್ವಲ್ಪ ಸಂತೋಷ ಆಯಿತು ಕಣಪ್ಪ ಪದ್ಮನಾಭ ಅಂತ ಹೇಳ್ತಾರೆ. ಆಗ ಪದ್ದವರು, ಯಜಮಾನ್ರೆ ನಿಜವಾಗ್ಲೂ ನೀವು ಖುಷಿ ಪಡಬೇಕಾಗಿರೋ ವಿಷಯನ, ಯಾಕೆಂದರೆ ನಿಮ್ಮ ಮಗಳು ವಿಷಯದಲ್ಲಿ, ನಿಮ್ಮ ಮಗಳು ಖುಷಿ ಪಡೋ ಖುಷಿಯಲ್ಲಿ ನೀವು ಕೂಡ ಖುಷಿ ಪಡ್ಬೋದಲ್ವ ಯಜಮಾನ್ರೆ ಅಂತ ಹೇಳ್ತಾ ಇರ್ತಾರೆ. ನೋಡು ಪದ್ಮವ, ಅವಳು ಯಾವುದೇ ಕಾರಣಕ್ಕೂ ನನ್ನ ಮಗಳಲ್ಲ, ನನ್ನ ಜೀವನದಲ್ಲಿ ಪಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿರೋದೇ ಜಾಸ್ತಿ. ಆ ನಂದಿನಿ ನನಗೆ ಮೋಸ ಮಾಡಿಬಿಟ್ಟು ಹೋಗ್ಬಿಟ್ಲು, ಈಗಿರ್ಬೇಕಾದ್ರೆ ಆ ಶ್ರಾವಣಿ ಅದ್ರ ಪ್ರತೀಕ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ ಯಜಮಾನ್ರೆ, ಯಾಕೆ ಈ ಥರ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ನೋಡು ಪದ್ಮನಾಭ, ಜಾಸ್ತಿ ಮಾತಾಡಬೇಡ, ನಾನು ಅವಳ ಮೇಲೆ ಅನುಕಂಪ ಕರುಣೆನ ತೋರಿಸ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಅನ್ನೋ ಪ್ರೀತಿನ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ, ಅದು ಯಾವತ್ತಿದ್ರೂ ಸಾಧ್ಯ ಆಗೋದು ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಫೋನ್ ಇಟ್ಬಿಡ್ತಾರೆ. ಆಗ ಪದ್ದವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಯಜಮಾನ್ರೆ, ಎಲ್ಲದಕ್ಕೂ ಕೂಡ ಸಮಯ ಬರುತ್ತೆ, ಶ್ರಾವಣಿ ಅಮ್ಮವರು ನಿಮ್ಮ ಮಗಳೇ ಅನ್ನೋ ಸತ್ಯ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ, ಆವಾಗ ನೀವೇ ಕೂಡ ಈ ಸತ್ಯನ ಒಪ್ಕೊಳ್ತೀರಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ನಂತರ ಫೋನ್ ಇಡ್ತಾರೆ. ನಂತರ ಎಲ್ಲರೂ ಕೂಡ ದೇವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ಧನಲಕ್ಷ್ಮಿ ಅವರೆಲ್ಲ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ನಂತರ ಶ್ರಾವಣಿ ಮತ್ತು ಸುಬ್ಬುಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಕರ್ಪೂರ ಹಚ್ಚಿ ಶ್ರಾವಣಿ ಅಮ್ಮವ್ರೆ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅವರು ಹೇಳ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಅವರಿಬ್ಬರು ಸೇರಿ ಪೂಜೆ ಮಾಡಿ ಆರತಿನ ಎಲ್ಲರಿಗೂ ಕೂಡ ಕೊಡ್ತಾರೆ. ನಂತರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪದ್ದವ್ರು ಹೇಳ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಮೊದಲು ನಂದಿನಿ ಅವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದನ ತಗೊಳ್ತಾರೆ. ಆಗ ನಂದಿನಿ ಅವರು, ನೋಡಿ ಮಕ್ಕಳ, ಹೊಸ ಜೀವನನ ಶುರು ಮಾಡ್ತಾ ಇದ್ದೀರಾ, ಯಾವಾಗಲೂ ಕೂಡ ನಿಮ್ಮ ಜೀವನ ಸುಖವಾಗಿರಲಿ, ಅದರಲ್ಲೂ ಮುಹೂರ್ತನ ನೆನ್ಪಿಟ್ಕೊಳ್ಳಿ, ಆ ಮುಹೂರ್ತದಲ್ಲಿ ಹುಟ್ಟೋ ಮಗು ನಿಜವಾಗ್ಲೂ ತುಂಬಾ ಸಾಮ್ರಾಟ ಆಗೋಂಥ ಮಗು, ಪ್ರಶಸ್ತವಾದಂಥ ಸಮಯ, ಯಾವುದೇ ಕಾರಣಕ್ಕೂ ಮರಿಬೇಡಿ, ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತಾರೆ. ನಂತರ ಪದ್ದು ಮತ್ತು ವಿಶಾಲಾಕ್ಷಿ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ತಾರೆ. 100 ಕಾಲ ಯಾವಾಗಲೂ ಕೂಡ ಸುಖವಾಗಿರಿ ಅಂತ ಅವರು ಕೂಡ ಹೇಳ್ತಾರೆ. ನಂತರ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡನ ಹತ್ರ ಬಂದು ಆಶೀರ್ವಾದ ತಗೊಳ್ತಾರೆ. ನೋಡಪ್ಪ, ಎಲ್ಲನೂ ಕೂಡ ಒಳ್ಳೆಯದಾಗಲಿ, ಖುಷಿಯಾಗಿರಿ, ಒಬ್ರು ಗೆಲ್ಬೋದು, ಒಬ್ರು ಸೋಲ್ಬೋದು, ಅಥವಾ ಇಬ್ಬರು ಸೋಲ್ಬೋದು, ಈ ಥರನೂ ಆಗ್ಬೋದು, ಸರಿನಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆಗ ಪದ್ದು ಅವರು, ಸುಬ್ಬು ನೀನು ರೂಮಿಗೆ ಹೋಗಪ್ಪ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಪ್ಪ ಏನು ಹೇಳ್ತಿದ್ದೀರಾ ನೀವು, ನಾನು ಒಬ್ಬನೇ ರೂಮಿಗೆ ಹೋಗಿ ಏನು ಮಾಡಲಿ ಅಂತ ಹೇಳ್ಬಿಡ್ತಾರೆ. ಎಲ್ಲಿಗೂ ಕೂಡ ಫುಲ್ ನಗು ಬರುತ್ತೆ, ಒಂಥರ ಮುಜುಗರನೂ ಕೂಡ ಆಗುತ್ತೆ. ನೀನು ಹೋಗಪ್ಪ, ಆಮೇಲೆ ಶ್ರಾವಣಿ ಅಮ್ಮನ ಕಳಿಸ್ತೀವಿ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು ಶ್ರಾವಣಿ ಹತ್ರ ಬಂದ್ಬಿಟ್ಟು, ಮೇಡಮರೇ, ನನ್ನ ತಮ್ಮ ತುಂಬ ಚಿಕ್ಕವನು, ಅವನೇನಾದ್ರು ತಪ್ಪು ಮಾಡಿದ್ರೆ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ವಿಶಾಲಾಕ್ಷಿ, ಧನಲಕ್ಷ್ಮಿ ಯಾಕೆ ಈ ಥರ ಮಾತಾಡ್ತಿದ್ಯಾ, ತಪ್ಪು ಮಾಡಿದ್ರೆ ಅಂತ, ನನ್ನ ಮಗ ಏನು ಚಿಕ್ಕವನಲ್ಲ, ಅವನು ಕೂಡ ದೊಡ್ಡವನು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು, ದನ ಕೊಡೋದ ಧನಲಕ್ಷ್ಮಿ, ತಪ್ಪು ಮಾಡಿದ್ರೆ ಅಂತ ಹೇಳ್ತಾ ಇದೆಯಲ್ಲ, ತಪ್ಪು ಮಾಡೋದಕ್ಕೆ ತಾನೇ ನಾವು ಕಳಿಸ್ತಾ ಇರೋದು, ತಪ್ಪು ಮಾಡಿದ್ರೆ ತಪ್ಪು ಕೂತ್ಕೊಳ್ಳಿ ಅಂತ ಹೇಳ್ಬೇಕಾ ಏನು, ಕಳಿಸೆ ಸುಮ್ಮನೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕೂಡ ರೂಮ್ಗೆ ಹೋಗ್ತಾರೆ. ಆಗ ಶ್ರಾವಣಿ ಅವರು ಹಾಲಿನ ಲೋಟನ ತಗೊಂಡು ರೂಮ್ಗೆ ಹೋಗ್ತಾರೆ. ಸುಬ್ಬು ಕೂಡ ಕಾಯ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಯಾಕೆ ಈ ಥರ ಸೈಲೆಂಟ್ ಆಗಿದೆಯಾ, ಏನಾಯಿತು ಯಾಕೆ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಅದು ಏನಿಲ್ಲ ಮೇಡಮ್, ಏನು ಟೆನ್ಷನ್ ಏನಿಲ್ಲ, ನನಗೆ ತುಂಬ ಕೂಲಾಗಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಆಗ ಶ್ರಾವಣಿ ಅವರು, ಅದು ಸುಬ್ಬು, ಆದರೆ ನನಗೆ ಮಾತ್ರ ಜೀವ ಡಗಡಗ ಅಂತ ಅನ್ನಿಸ್ತಾ ಇದೆ, ಕೈ ಕಾಲೇ ಆಡ್ತಿಲ್ಲ ಸುಬ್ಬು, ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಹೌದಾ, ನೀವು ಈ ಥರ ಹೇಳ್ತಾ ಇದ್ದೀರಲ್ಲ, ನನಗೂ ಕೂಡ ಸುಳ್ಳು ಹೇಳಿ ನನಗೂ ತುಂಬ ಟೆನ್ಷನ್ ಆಗ್ತಿದೆ ಮೇಡಮ್ ಅಂತ ಹೇಳ್ತಾರೆ. ಇಬ್ಬರು ಜೀವನನೂ ಕೂಡ ಶುರುವಾಗುತ್ತೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.